ಸುಭಾಷ್ ಪಾಳೇಕರ್ ಸರ ನೈಸರ್ಗಿಕ ಕೃಷಿ ಅನುಸರಿಸ್ತಾ ಇರೋ ಎಲ್ಲ ನನ್ನ ರೈತ ಮಿತ್ರರಿಗೆ ಈ ನನ್ನ ಒಂದು ಸಣ್ಣ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಯಾವ ಪದ್ಧತಿ ಅನುಸರಿಸ್ತಾ ಇದ್ದೀನಿ ಅಂದರೆ ವೆಜಿಟೇಬಲ್ ಮಾಡೆಲ್ಸ್, 5 ಲೇಯರ್ ವೆಜಿಟೇಬಲ್ ಮಾಡೆಲ್ಸ್ನ ಅನುಸರಿಸ್ತಾ ಇದ್ದೀನಿ. ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಜೋಳ ಇದೆಲ್ಲ ಹಾಕಿ ನಾನು ಹತ್ತತ್ರ 3 ತಿಂಗಳಾಯಿತು. ನಾನು ಇಲ್ಲಿ ಏನೇನು ಹಾಕಿದ್ದೆ ಅಂತಂದರೆ, ಇದು ಕಾಣ್ತಿದೆಯಲ್ಲ, ದಿಸ್ ಇಸ್ ಬೀಟ್ರೋಟ್, ಸೊಪ್ಪು ಹಾಕಿದ್ದೆ, ಗೆಡ್ಡೆ ತರಕಾರಿ ಹಾಕಿದೆ, ಮತ್ತು ನೋಡಿ ಇದು ಬೆಂಡೆಕಾಯಿ, ಗಿಡ ತರಕಾರಿಗಳು ಹಾಕಿದ್ದೆ. ಸೊ ನನ್ನ ಕೈಗೆ ಎಲ್ಲದೂ ಸಿಕ್ತು. ಎಲ್ಲದು ಅಂದರೆ ಸೊಪ್ಪು ಸಿಕ್ಕಿದೆ, ಆಮೇಲೆ ಮೂಲಂಗಿ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಆಮೇಲೆ ಬೆಂಡೆಕಾಯಿ ಹಾರ್ವೆಸ್ಟ್ ಮಾಡಿದ್ದೀನಿ. ಇದು ನನ್ನ ಮೊದಲ ಖುಷಿ ಅನುಭವ. ಯಾಕಂದರೆ ನಾನು ಇದುವರೆಗೂ ರೈತಾಪಿ ಕುಟುಂಬನೇ ಆದ್ರೂ ನಾವು ಎಂದೂ ಕೃಷಿ ಮಾಡಿರಲಿಲ್ಲ. ಜಮೀನಿನ ಬೇರೆಯವರಿಗೆ ಗುತ್ತಿಗೆ ಕೊಟ್ಟಿದ್ವಿ, ಅವ್ರು ದುಡ್ಡು ಕೊಡ್ತಿದ್ರು, ನಾವು ಇಸ್ಕೊತಿದ್ವಿ. ಸೊ ಹಾಗಾಗಿ ನನಗೆ ಇದು ಕೃಷಿಯ ಮೊದಲನೇ ಅನುಭವ. ನೋಡಿ, ಇದು ಸಬ್ಬಕ್ಕಿ ಸೊಪ್ಪು ಕಿತ್ತು ಉಳಿದಿರೋದಿತ್ತಲ್ಲ, ಅದು ಈ ಥರ ಹುಟ್ಟಿರೋದು. ಸೊ ನೋಡಿ, ಈ ಥರ ಇದೆ ಬೆಡ್ಡು. ತುಂಬಾ ಕಳೆ ಇಲ್ಲಿ. ಆ್ಯಕ್ಚುಲಿ ಭತ್ತದ ಗದ್ದೆ ಆಗಿದ್ದರಿಂದ ಲಾಸ್ಟ್ ಟೈಮು ನಾವು ಇಲ್ಲಿ ಏನು ಮಾಡಿರಲಿಲ್ಲ, ಖಾಲಿ ಬಿಟ್ಟಿದ್ವಿ. ಸೊ ತುಂಬಾ ಕಳೆ ಅಂದರೆ ತುಂಬಾ ಕಳೆ ಇದೆ. ಕಳೆದ 3 ತಿಂಗಳಿಂದ ನಾನು 10 ಬೆಡ್ ಮಾಡಿದ್ದೀನಿ ಅಷ್ಟೇ. 10 ಬೆಡ್ ಮಾಡಿ ಅದನ್ನು ಕಳೆ ತೆಗೆದು ಮೇಂಟೈನ್ ಮಾಡೋದೇ ನನಗೆ ಟೈಮ್ ಆಗೋಗಿದೆ. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, 1, 2, 3 ಮತ್ತು ಅಲ್ಲೊಂದು ಬೆಡ್ಡು, 4 ಬೆಡ್ಗೆ ನಾನು ಈಗ ಮತ್ತೆ ಬೆಳ್ಳುಳ್ಳಿ ಹಾಕಿದ್ದೀನಿ. ಕಾಣಿಸ್ತಿದ್ಯಾ ನೋಡಿ, ಇದು ಬೆಳ್ಳುಳ್ಳಿ. ಮತ್ತು ಕಳೆ ಕಿತ್ತಿದ್ದೆಲ್ಲನೂ ಹಂಗೆ ಬೆಡ್ ಮೇಲೆ ಮಲ್ಚಿಂಗ್ ಥರ ಹಾಕ್ಬಿಟ್ಟಿದ್ದೀನಿ. ನೋಡಿ, ಇಲ್ಲಿ ಕಾಣ್ತಾ ಇದೆ. ಸೊ ಮತ್ತು ಇಲ್ಲಿಂದ ಇದು 5ನೇ ಬೆಡ್ಡು. ಈ 5ನೇ ಬೆಡ್ಡಲ್ಲಿ ಟೊಮೊಟೊ ಹಣ್ಣು ಹಾಕಿದೆ. ಕಾಣಿಸ್ತಾ ಇದೆ ಟೊಮೊಟೊ ಹಣ್ಣು. ಇಲ್ಲೆಲ್ಲ ನನಗೆ ಕಳೆ ಕಿತ್ತು ಮೇಂಟೈನ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ತಡ್ನಿ ಹಾಕಿದ್ನಾಗ ತಡ್ನಿ ತುಂಬಾ ಸ್ಪ್ರೆಡ್ ಆಗಿಬಿಟ್ಟಿದೆ. ನೋಡಿ ಎಷ್ಟು ಕಾಯಿದೆ ಗೊತ್ತಾ ತಡ್ನಿ ಗಿಡದಲ್ಲಿ. ಅಬ್ಬಬ್ಬಾ, ಗಿಡ ತುಂಬ ಕಾಯಿದೆ ತಡ್ನಿ ಗಿಡ. ಸೊ ಇದೆಲ್ಲ ಹಾರ್ವೆಸ್ಟ್ ಮಾಡಿ ಆಮೇಲೆ ಇದನ್ನು ಮತ್ತೆ ಕ್ಲೀನ್ ಮಾಡ್ಕೊಳ್ಳೋಣ ಇಂಟೆನ್ಷನಲ್ಲಿ ನಾನು ಹಾಗೆ ಬಿಟ್ಟಿದ್ದೀನಿ. ಅಂದರೆ ಸುಮ್ಮನೆ ಬಿಟ್ಟಿಲ್ಲ. ನೋಡಿ, ಅದ್ರ ಒಳಗಡೆ ಈರುಳ್ಳಿ ಹಾಕಿದ್ದೀನಿ. ನೋಡಿ, ಇದು ನಾಟಿ ಈರುಳ್ಳಿ ಕಾಣ್ತಾ ಇದೆಯಾ? ಇದು ನಾಟಿ ಈರುಳ್ಳಿ ಇಲ್ಲಿ ಕಾಣ್ತಾ ಇರ್ಬೋದು ನೋಡಿ. ಸೊ ಇನ್ನು ಇಲ್ಲಿಂದ ಇದು 5ನೇ ಬೆಡ್ಡು. ಅಲ್ಲಿ ಕಾಣ್ತಿದೆ 6, 7, 8, 9, 10, ಆ ಕಡೆ ಒಂದು 11 ಬೆಡ್ ಇದೆ. ಸೊ ಇದೆಲ್ಲ ನಾನೇನು ಕ್ಲೀನಿಂಗ್ ಕೆಲಸ ಮಾಡಿಲ್ಲ, ಬಿಕಾಸ್ ಇದರಲ್ಲೆಲ್ಲ ತಡ್ನಿ ಇದೆ. ತಡ್ನಿನ ಮತ್ತು ತಡ್ನಿ ಒಳಗಡೆ ಎಲ್ಲ ಕಳೆ ಕಿತ್ರೂ ಮತ್ತು ಸೊಪ್ಪು ಹಾಕೋಕ್ಕೆಲ್ಲ ಆಗಲ್ಲ. ಸೊ ಹಾಗಾಗಿ ತಡ್ನಿ ಹಾರ್ವೆಸ್ಟ್ ಆದಮೇಲೆ ಬೆಡ್ಡನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಬಿಟ್ಬಿಟ್ಟಿದ್ದೀನಿ. ಸೊ ಇದು ನನ್ನ 10 ಬೆಡ್ಡಿನ ಅಪ್ಡೇಟ್. ಇದನ್ನೆಲ್ಲ ಮಾಡಿ ನಾನು ಹತ್ತತ್ರ 3ರಿಂದ 2 ತಿಂಗಳಾಗಿದೆ. ಎಲ್ಲ ಥರದ ಸೊಪ್ಪು ಹಾರ್ವೆಸ್ಟ್ ಮಾಡಿದ್ದೀನಿ. ನೋಡಿ, ದಂಟಿನ ಸೊಪ್ಪು ಮಿಕ್ಕಿರೋದು ಒಂದೊಂದೆಲ್ಲ ಈ ಥರ ಚೆನ್ನಾಗಿದೆ. ಇನ್ನೂ ಜೋಳ ಹಾರ್ವೆಸ್ಟ್ ಆಗಿಲ್ಲ. ಆಮೇಲೆ ಗಿಡ ತರಕಾರಿಗಳೆಲ್ಲ ಈಗ ಸ್ಟಾರ್ಟ್ ಆಗಿದೆ ಬರಲಿಕ್ಕೆ. ಈಗ ಒಂದು 15 ದಿವಸದಿಂದ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡಿ, ಮಧ್ಯದಲ್ಲಿ ಒಂದೊಂದು ತಗರಿ ಗಿಡ ಹಾಕಿದೆ. ಸೊ ಈ 10 ಬೆಡ್ ಆದಮೇಲೆ ಟೋಟಲಿ ನೋಡಿ, ಇದೊಂದು ಸೈಡು ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೊಂದು ಸೈಡು, ಮತ್ತು ಈ ಟ್ರೆಂಚಿಂದ ಈ ಸೈಡ್ ಇದೆಯಲ್ಲ, ಇದು ಇನ್ನೊಂದು ಸೈಡು. ಇದೆಲ್ಲ ನಾನು ಆ್ಯಕ್ಚುಲಿ ಟ್ರೆಂಚ್ ಹೊಡೆದು ಬಿಟ್ಟಿದ್ದೀನಿ ಅಂದರೆ ಬೆಡ್ ಮಾಡಲಿಕ್ಕೆ. ಬಟ್ ತುಂಬಾ ಕಳೆ ಬೆಳ್ಕೊಂಬಿಟ್ಟಿದೆ. ಅಲ್ಲೇನು ಮತ್ತೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಸೊ ಹಂಗೆ ಇದೆ ಇರಲಿ. ಸೊ ನೋಡಿ, ಇದು ನಾನು ಮಾಡಿದ ಲಾಸ್ಟ್ ಬೆಡ್. ಇದನ್ನು ಮಾಡಿ ಹತ್ತತ್ರ 2 ತಿಂಗಳಾಗಿದೆ. ಇದರಲ್ಲಿ ಉರುಳಿ ಹಾಕಿದ್ದೆ. ಉರುಳಿ ಎಲ್ಲನೂ ಬಂದಿತ್ತು, ಕಿತ್ತು ಮಲ್ಚಿಂಗ್ ಮಾಡಿದ್ದೀನಿ. ಆಮೇಲೆ ತುಂಬ ಬಿಸಿಲಾದ ಕಾರಣ ಮೆಂತ್ಯ ಸೊಪ್ಪು ಬರಲಿಲ್ಲ. ಆಮೇಲೆ ತುಂಬ ಮಳೆ ಆದ ಕಾರಣನೂ ನಾನು ಇದನ್ನು ಬಂದು ನಿಗಾ ಮಾಡೋಕ್ಕೂ ಆಗಲಿಲ್ಲ.
ಸೊ ಹಾಗಾಗಿ ಇವೆರಡು ಬೆಡ್ಡಿಂದ ನನಗೇನು ಹಾರ್ವೆಸ್ಟ್ ಮಾಡೋಕ್ಕೆ ಸಿಕ್ಕಿಲ್ಲ. ಇದರಲ್ಲಿ ಇದೆ ಏನೇನಿದೆ ಇಲ್ಲೇ ನೀವು ಕಾಣ್ತಾ ಇದೆಯಲ್ಲ, ಇದೆಲ್ಲ ಬೀಟ್ರೂಟ್ ಇದೆ, ಆಮೇಲೆ ಸೊಪ್ಪು ಮಧ್ಯೆ ಮಧ್ಯೆ ಇದೆ. ಹುರುಳಿ ಒಳಗಡೆ ಎಲ್ಲ ಮುಚ್ಕೊಂಡು ಅಷ್ಟಾಗಿ ಬರಲಿಲ್ಲ ಈ ಎರಡು ಬೆಡ್ಡಲ್ಲಿ. ನೋಡಿ, ಇದೆಲ್ಲ ಅಷ್ಟು ಎಫೆಕ್ಟಿವ್ ಆಗಿ ಬರಲಿಲ್ಲ. ಇದಾಗ್ತಾಗ ತುಂಬ ಬಿಸಿಲಿತ್ತು, ಅವಾಗ ಮಳೆ ಬರ್ತಾನೆ ಇರಲಿಲ್ಲ, ಅಷ್ಟು ಬಿಸಿಲು ಅಂದರೆ ತುಂಬಾ ಬಿಸಿಲು. ಸೊ ನಾನು ಕಟ್ಟೆಯಲ್ಲಿ ನೀರು ಬೇರೆ ಖಾಲಿ ಆಗೋಯ್ತು, ಹಾಗಾಗಿ ನಾನು ಇದನ್ನು ನಿಗಾ ಮಾಡೋದು ಬಿಟ್ಬಿಟ್ಟೆ. ಸೊ ಹಂಗಾಗಿ ಹುರುಳಿ ಬೆಳ್ಕೊಂಡು ಎಲ್ಲ ಮುಚ್ಕೊಂಡು ಸೊಪ್ಪೆಲ್ಲ ಮೇಲೆ ದಂಡೆ ಇಲ್ಲ. ಸೊ ಹಾಗಾಗಿ ನೆನ್ನೆ ಮೊನ್ನೆಯಿಂದ 2 ಬೆಡ್ಡಲ್ಲಿ ಹುರುಳಿ ಕಿತ್ತಿದ್ದೀನಿ, ಹುರುಳಿ ಕಿತ್ತು ಮಲ್ಚಿಂಗ್ ಹಾಕಿದ್ದೀನಿ. ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಐ ಥಿಂಕ್ 12ನೇ ಬೆಡ್. ಇದರಲ್ಲೂ ನಿಮ್ಗೆ ಎಷ್ಟು ಕಳೆ ಇದೆ ಗೊತ್ತಾ ನೋಡಿ. ಇಲ್ಲೊಂದು ಸ್ವಲ್ಪ ಪರವಾಗಿಲ್ಲ, ಇಲ್ಲಿ ಎಲ್ಲ ನೋಡಿ, ಇಲ್ಲಿ ಫುಲ್ಲು ಕಳೆ. ಇನ್ನು ಈ ಕಡೆ ಬೆಡ್ಗಳೆಲ್ಲ ನೋಡ್ಬಿಟ್ರೆ ನೀವೇನಂತೀರಿ, ಇದನ್ನೆಲ್ಲ ನಾನು ಯಾವಾಗ ಕಳೆ ನೀಟ್ ಮಾಡಿ ಸೊಪ್ಪು ಹಾಕೋದು ಗೊತ್ತಿಲ್ಲ ಅಂತಂತ ಹಂಗಂತೇಳಿ ನಾನೇನು ಸುಮ್ಮನೆ ಕೂರಲ್ಲ, ಕೈಲಾದಷ್ಟು ಕೇಳ್ತೀನಿ, ಮಾಡ್ತೀನಿ. ಸೊ ಫುಲ್ ಟೈಮ್ ನಾನು ಇದನ್ನು ಮಾಡ್ತಾಯಿಲ್ಲ. ನನಗೆ ವರ್ಕ್ ಫ್ರಮ್ ಹೋಮ್ ಡ್ಯೂಟಿ ಇರೋದ್ರಿಂದ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6:15 ತನಕ ಡ್ಯೂಟಿ ಇರುತ್ತೆ. ಆ ಟೈಮ್ ಬಿಟ್ಟು ಬೇರೆ ಟೈಮಲ್ಲಿ ಬೆಳಗ್ಗೆ ಒಂದು 6 ಗಂಟೆಗೆ ಬರ್ತೀನಿ, 8 ಗಂಟೆ 8:15 ತನಕ ಕೆಲಸ ಮಾಡಿ ಹೋಗ್ತೀನಿ. ಇನ್ನು ಸಂಜೆ 6 ಗಂಟೆಗೆ ಬಂದರೆ ಒಂದು 7:15 ತನಕ ಕೆಲಸ ಮಾಡ್ತೀನಿ. ಇದು ನನ್ನ ವರ್ಕಿಂಗ್ ಅವರು ಫಾರ್ ತೋಟ. ಈ ಟೈಮಲ್ಲಿ ನಾನು ಎಷ್ಟು ಕೆಲಸ ಮಾಡೋಕ್ಕಾಗುತ್ತೆ ಅನ್ನೋದನ್ನು ಇನ್ನು ಮುಂದೆ ಬರೋ ವೀಡಿಯೋಸ್ಗಳಲ್ಲಿ ಹಾಕ್ತಾ ಹೋಗ್ತೀನಿ. ಇಲ್ಲೇನು ನಾನು ಬೆಡ್ಗಳು ಮಾಡಿದ್ದೀನಲ್ಲ, ಇದ್ರದ್ದು ವೀಡಿಯೋಸ್ಗಳನ್ನ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ನೋಡಿ, ನಿಮಗೂ ಅದರಿಂದ ಏನಾದರೂ ಇನ್ಫಾರ್ಮೇಷನ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವೀಡಿಯೋಸ್ಗೆ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ವಿಡಿಯೋನ ಮುಗಿಸ್ತೀನಿ. ಎಲ್ಲರೂ ವಿಷಮುಕ್ತವಾದ ಆಹಾರನ ಬೆಳೀರಿ, ನೀವು ತಿನ್ನಿ, ತಿನ್ನೋರ್ಗು ಕೊಡಿ, ಆರೋಗ್ಯ ಕಾಪಾಡಿ ಜನಗಳದ್ದು ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು. ಟೇಕ್ ಕೇರ್. ಬಾಯ್ ಬಾಯ್.